ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆನಂತರ ಕೆಲವು ಪಾಸಿಟಿವ್ ಮೊಮೆಂಟಮ್ ಗಳು ಕಾಣ್ತಾ ಇದೆ, ಅದೇನು ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಜೊತೆಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ, ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 239 ಪಾಯಿಂಟ್ಸ್ ಅಥವಾ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು, ಅಲ್ಲೂ ಕೂಡ ನೋಡಬಹುದು. ನಿನ್ನೆ ಎಲ್ಲೋ 46,615 ವರೆಗೂ ಕೂಡ ಹೋಗಿತ್ತು. ಬಟ್ ಕ್ಲೋಸಿಂಗ್ 47,740 ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 1000 ಪಾಯಿಂಟ್ಸ್ ರಿಕವರ್ ಆಗಿದೆ ಲೋ ಇಂದ. ಒಳ್ಳೆ ರಿಕವರಿ ಕಂಡು ಬಂತು ನೋಡಬಹುದು. ನೆಗೆಟಿವ್ ಅಲ್ಲೇ ಟ್ರೇಡ್ ಆಯ್ತು, ಬಟ್ ಕೊನೆ ಅರ್ಧ ಗಂಟೆಯಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 239 ಪಾಯಿಂಟ್ಸ್ ಅಥವಾ 0.5% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲೂ ಕೂಡ ನೋಡಬಹುದು 308 ಪಾಯಿಂಟ್ಸ್ ಅಥವಾ 1.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲೂ ಕೂಡ 22,061 ವರೆಗೂ ಕೂಡ ಹೋಯ್ತು. ನಂತರ 22,695ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎರಡು ಕಡೆ ಒಳ್ಳೆ ರಿಕವರಿ ಬಂದಿದೆ, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು FIS DIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ ಕೂಡ FIS ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು 6,345 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 9,013 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ FIS. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಗಳಿದ್ದಾವೆ ನೋಡಬಹುದು. ಪುಟಿನ್ ಥ್ರೆಟನ್ಸ್ ಟು ಕಟ್ ಎನರ್ಜಿ ಸಪ್ಲೈಸ್ ಇಫ್ EU ಟೈಟನ್ಸ್ ಸ್ಯಾಂಕ್ಷನ್ಸ್ ವಿತೌಟ್ ವೈಟಿಂಗ್ ಫಾರ್ ಡೋರ್ ಟು ಬಿ ಶಟ್. ಅಂದ್ರೆ ರಷ್ಯಾದ ಮೇಲಿನ ಸ್ಯಾಂಕ್ಷನ್ಸ್ ಏನಾದ್ರೂ ಇನ್ನೂ ಜಾಸ್ತಿ ಮಾಡಿದ್ರೆ ಅಥವಾ ಟೈಟ್ ಮಾಡಿದ್ರೆ ಯುರೋಪಿಯನ್ ಯೂನಿಯನ್ ಗೆ ಎನರ್ಜಿ ಸಪ್ಲೈಸ್ ಅನ್ನ ಕಟ್ ಮಾಡಬೇಕಾಗುತ್ತೆ ಅನ್ನುವಂತ ಧಮಕಿಯನ್ನು ಹಾಕಿದ್ದಾರೆ ಪುಟಿನ್. ಹಿಂದಿನಿಂದಲೂ ಕೂಡ ಹಲವು ಸ್ಯಾಂಕ್ಷನ್ಸ್ ಅನ್ನ ಅವರು ಹಾಕಿದ್ದಾರೆ. ಈಗ ಗ್ಲೋಬಲ್ ಎನರ್ಜಿ ಡಿಸ್ರಪ್ಷನ್ ಆಗ್ತಿರುವಂತಹ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಮತ್ತೆ ಟೈಟ್ ಮಾಡಕ್ ಹೋಗಿದ್ರೆ ಅಂದ್ರೆ ನಾವು ನಿಮ್ಮನ್ನ ಟೈಟ್ ಮಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಪುಟಿನ್ ಅವರು ಹೇಳಿದ್ದಾರೆ. ಇದು ಯುರೋಪ್ಗೆ ಹೇಳಿರುವಂತದ್ದು ರಷ್ಯಾ. ನಂತರ ಟ್ರಂಪ್ ವಾನ್ಸ್ ಇರಾನ್ ಆಫ್ ಟಫರ್ ಸ್ಟ್ರೈಕ್ ಇಫ್ ಗ್ಲೋಬಲ್ ಆಯಿಲ್ ಸಪ್ಲೈ ಡಿಸ್ರಪ್ಟೆಡ್. ಆಯಿಲ್ ಸಪ್ಲೈಗೆ ನೀವೇನಾದ್ರೂ ತೊಂದರೆ ಮಾಡಿದ್ರಿ ಅಂದ್ರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನೋಡಬಹುದು. ವಿಲ್ ಇಟ್ 20 ಟೈಮ್ಸ್ ಆರ್ಡರ್. ಈಗಾಗಲೇ ಸಾಕಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಕೂಡ ಆಗ್ತಾ ಇದೆ ಇರಾನ್ ಮೇಲೆ. ಇರಾನ್ ಕೂಡ ರಿಟಾಲಿಯೇಟ್ ಮಾಡ್ತಾ ಇದೆ, ಅಕ್ಕಪಕ್ಕದ ದೇಶಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಬಟ್ ಎಲ್ಲ ಒಂದ್ ಕಡೆ ಇರಾನ್ ಅಟ್ಯಾಕ್ಸ್ ವೀಕ್ ಆಗ್ತಿದ್ಯಾ ಅಂತ ಕೂಡ ಅನಿಸ್ತಾ ಇದೆ. ಆದ್ರೆ ಇನ್ನು ಅದಕ್ಕೆ ತಾರ್ಕಿಕ ಅಂತ್ಯ ಅಂತೂ ಸಿಕ್ಕಿಲ್ಲ, ನೋಡ್ಬೇಕಾಗತ್ತೆ. ಏನು ಕ್ರೂಡ್ ಅಲ್ಲಿ ಇವತ್ತು ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡಬಹುದು ಆಯಿಲ್ ಫಾಲ್ಸ್ ಓವರ್ 6% ಆಸ್ ಟ್ರಂಪ್ ಪ್ರಿಡಿಕ್ಟ್ಸ್ ಮಿಡ್ಲ್ ಈಸ್ಟ್ ಡಿಎಸ್ಕಲೇಷನ್. ಸದ್ಯದಲ್ಲೇ ಡಿಎಸ್ಕಲೇಟ್ ಆಗ್ಬಹುದು ಅನ್ನೋಂತ ಪ್ರಿಡಿಕ್ಷನ್ ಅನ್ನ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮಾತನ್ನ ಯಾರು ನಂಬಕ್ಕಾಗಲ್ಲ, ಬಟ್ ಸ್ಟಿಲ್ ಈ ಸುದ್ದಿ ಬಂದಿದೆ. ಆಯಿಲ್ ಅಲ್ಲೂ ಕೂಡ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನೀವು ಇಲ್ಲಿ ನೋಡಬಹುದು ಇವತ್ತು 9% ಡೌನ್ ಆಗಿದೆ. ಈಗ 104 ಇತ್ತು ನಿನ್ನೆ ಸಂಜೆ ನೋಡಿದಾಗ. 89 ಅಥವಾ $90 ರೇಂಜ್ ಅಲ್ಲಿ ಇದೆ. ಈಗ ಬಿಗ್ ಅಪ್ಸ್ ಅಂಡ್ ಡೌನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಕ್ರೂಡ್ ಅಲ್ಲಿ. ಗೊತ್ತಿಲ್ಲ ಇವತ್ತು ಸದ್ಯದ ಮಟ್ಟಿಗೆ ಹೀಗಿದೆ, ಮಧ್ಯಾಹ್ನದಷ್ಟೊತ್ತಿಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸದ್ಯದ ಮಟ್ಟಿಗಂತೂ $90 ರೇಂಜ್ ಅಲ್ಲಿ ಇದೆ. ಹೈ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವತ್ತು 9% ಡೌನ್ ಆಗಿದೆ. ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ಗೆ ಸದ್ಯದ ಮಟ್ಟಿಗೆ. ನೋಡೋಣ ಮುಂದುವರೆದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ಇವತ್ತು 6 ಸ್ಟಾಕ್ ಗಳು NSE ನೋಟಿಫಿಕೇಶನ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಕಾರಣ ನೋಡಬಹುದು F&O ಗೆ ಇನ್ಕ್ಲೂಡ್ ಮಾಡ್ತಾ ಇದೆ NSE. ಏಪ್ರಿಲ್ 1ನೇ ತಾರೀಕಿಂದ 6 ಕಂಪನಿಗಳನ್ನು F&O ಗೆ ಇನ್ಕ್ಲೂಡ್ ಮಾಡ್ತಾ ಇದೆ. ಅದರಲ್ಲಿ ಅದಾನಿ ಪವರ್ ಇದೆ, ಹ್ಯುಂಡೈ ಮೋಟಾರ್ ಇದೆ, ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ. ನಂತರ ಮೋತಿಲಾಲ್ ಒಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್, ನಿಪ್ಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಅಂಡ್ ವಿಶಾಲ್ ಮೆಗಾ ಮಾರ್ಟ್. ಈ 6 ಷೇರುಗಳನ್ನು F&O ಗೆ ಇನ್ಕ್ಲೂಡ್ ಮಾಡ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಜಾರಿಗೆ ಬರ್ತಾ ಇದೆ. ಅಂದ್ರೆ ಏಪ್ರಿಲ್ 1ಕ್ಕೆ ಇವೆಲ್ಲನೂ ಕೂಡ F&O ದಲ್ಲಿ ಇನ್ಕ್ಲೂಡ್ ಆಗ್ತವೆ. ನೋಡಬಹುದು ಇನ್ನೊಂದ್ಸಲ ಅದಾನಿ ಪವರ್, ಕೊಚ್ಚಿನ್ ಶಿಪ್ ಯಾರ್ಡ್, ಹ್ಯುಂಡೈ ಮೋಟಾರ್ಸ್, ಮೋತಿಲಾಲ್ ಒಸ್ವಾಲ್, ನಿಪ್ಪಾನ್ ಲೈಫ್, ವಿಶಾಲ್ ಮೆಗಾ ಮಾರ್ಟ್. 6 ಷೇರುಗಳನ್ನ ಫ್ಯೂಚರ್ ಅಂಡ್ ಆಪ್ಷನ್ಸ್ ಗೆ ಇನ್ಕ್ಲೂಡ್ ಮಾಡ್ತಾ ಇದೆ NSE. ಈ ಸುದ್ದಿ ಕಾರಣಕ್ಕೆ ಈ 6 ಷೇರುಗಳು ಕೂಡ ಫೋಕಸ್ ಅಲ್ಲಿರ್ತವೆ. ಇವತ್ತು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಈ ಷೇರುಗಳಲ್ಲಿ ಅಂತ. ನಂತರ MGL ಫೋಕಸ್ ಅಲ್ಲಿರುತ್ತೆ, ಮಹಾನಗರ ಗ್ಯಾಸ್ ಲಿಮಿಟೆಡ್. ಕಾರಣ ಕಂಪನಿ FPEL ರಿಲಯಂಟ್ ಅಲ್ಲಿ 26% ಸ್ಟೇಕ್ ಅನ್ನ ತಗೊಂಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. MGL ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಈ ಅಕ್ವಿಸಿಷನ್ ಗೆ ಅಂತ. ನಂತರ TCPL ಪ್ಯಾಕೇಜಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕ್ಲೀನ್ ಮ್ಯಾಕ್ಸ್ ಹಣ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. 26% ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. TCPL ಪ್ಯಾಕೇಜಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ.
ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಫೋಕಸ್ ಆಗಿರುತ್ತೆ. ಕಾರಣ ರಿಲಯನ್ಸ್ ಇಂಡಸ್ಟ್ರೀಸ್ ನ ಆರ್ಮ್ ರಿಲಯನ್ಸ್ ರಿಟೇಲ್ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಪಹಾಡಿ ಲೋಕಲ್ ಬ್ರಾಂಡ್ ಅನ್ನ ಅಕ್ವೈರ್ ಮಾಡಿದೆ. ಈ ಬ್ರಾಂಡ್ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಟಾಟಾ ಪವರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಡಾರ್ಜಿಲಿಂಗ್ ಹೈಡ್ರೋ ಪವರ್ ಅಲ್ಲಿ 40% ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಲಿಕ್ಕೆ ಫಸ್ಟ್ ಟ್ರಾಂಚ್ ಆಗಿ 50 ಕೋಟಿಯನ್ನ ಹೂಡಿಕೆ ಮಾಡಿದೆ. ಈ ಕಾರಣಕ್ಕೆ ಟಾಟಾ ಪವರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಹಾಗೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಚಾಂಪಿಯನ್ ಮಹೋತ್ಸವ್ ಆಫರ್ಸ್ ಅನ್ನು ಲಾಂಚ್ ಮಾಡಿದೆ. T20 ವಿಶ್ವಕಪ್ ಭಾರತ ಗೆದ್ದದಕ್ಕೆ ಈ ಆಫರ್ಸ್ ಅನ್ನು ಅನೌನ್ಸ್ ಮಾಡಿದೆ. ಅಪ್ ಟು 10,000 ರೂಪೀಸ್ ಅಕ್ರಾಸ್ ವೆಹಿಕಲ್ ಪೋರ್ಟ್ಫೋಲಿಯೋ ಡಿಸ್ಕೌಂಟ್ಸ್ ಅನ್ನ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಈ ಆಫರ್ಸ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಓಲಾ ಎಲೆಕ್ಟ್ರಿಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ಅಂತ. ಹಾಗೆ ಸ್ವಾನ್ ಡಿಫೆನ್ಸ್ ಅಂಡ್ ಹೆವಿ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಆ ಕಾರಣ ಕಂಪನಿಯ ಪ್ರಮೋಟರ್ಸ್ ಸ್ಟೇಕ್ ಅನ್ನು ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. OFS ನ ಮೂಲಕ ಅರೌಂಡ್ 5% ಸ್ಟೇಕ್ ಅನ್ನು ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಈ ಸುದ್ದಿ ಕಾರಣಕ್ಕೆ ಸ್ವಾನ್ ಡಿಫೆನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಹಾಗೆ ವಿವರ್ಕ್ ಇಂಡಿಯಾ ಮ್ಯಾನೇಜ್ಮೆಂಟ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿ ಚೆನ್ನೈಯಲ್ಲಿ ಲೀಸ್ ಡೀಡ್ ಮಾಡ್ಕೊಳ್ಳೋ ಮೂಲಕ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಳ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ವಿವರ್ಕ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಹಾಗೆ ಜೆಕ್ಸಾನ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಮಾರ್ಚ್ 12ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ, ಅಂದ್ರೆ ನಾಡಿದ್ದು. ಅಲ್ಲಿ ಡಿಸೈಡ್ ಆಗುತ್ತೆ ಬೈಬ್ಯಾಕ್ ಮಾಡ್ಬೇಕಾ ಮಾಡಬಾರ್ದಾ, ಮಾಡೋದಾದ್ರೆ ಎಷ್ಟು ಮಾಡಬೇಕು, ಯಾವ ಪ್ರೈಸ್ ಗೆ ಮಾಡಬೇಕು, ಎಲ್ಲವೂ ಕೂಡ. ಈ ಡಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಜೆಕ್ಸಾನ್ ಫಾರ್ಮಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಏನೋ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ರಾಜಪೂತಾನ ಸ್ಟೈನ್ಲೆಸ್ ನೆನೆನೆ ಓಪನ್ ಆಗಿತ್ತು. ಪ್ರೀಮಿಯಂ ನೋಡಬಹುದು 1% ಇದೆ ಸದ್ಯದ ಮಟ್ಟಿಗೆ. ಅಷ್ಟೇನೋ ಒಳ್ಳೆ ಪ್ರೀಮಿಯಂ ಇಲ್ಲ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನೋವಿಷನ್ IPO ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ಇಲ್ಲಿ GMP 0 ಇದೆ. ಇಲ್ಲೇನಂತ GMP ಇಲ್ಲ, ಎರಡು ಕಡೆ ಏನಿಲ್ಲ, ಆಲ್ಮೋಸ್ಟ್ ನಿಯರ್ 0 ಅಂತಾನೆ ಹೇಳ್ಬೋದು. ರಾಜಪೂತಾನ ಸ್ಟೈನ್ಲೆಸ್ ಅಲ್ಲಾಗ್ಲಿ ಅಥವಾ ಇನ್ನೋವಿಷನ್ IPO ದಲ್ಲಾಗ್ಲಿ ಎಲ್ಲ ಕಡೆ ಅಂತ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ನೋಡಬಹುದು. 405 ಪಾಯಿಂಟ್ಸ್ ಅಥವಾ 1.67% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ನಿಕ್ಕೈಯಲ್ಲಿ 3.5% ಪಾಸಿಟಿವ್ ಇದೆ. ನಿನ್ನೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು, ಇವತ್ತು ಅದರಲ್ಲಿ ಒಂದಷ್ಟು ರಿಕವರಿ ಆಗ್ತಾ ಇದೆ. ಸ್ಟ್ರೈಟ್ ಟೈಮ್ಸ್ 1.5% ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ನಿಯರ್ಲಿ 1.5%, ತೈವಾನ್ ವೇಟೆಡ್ 3%, ಕೋಸ್ಪಿ ನೋಡಬಹುದು 6% ಅಪ್ ಅಲ್ಲಿದೆ. ಇನ್ನು ಶಾಂಘೈ ಕಂಪೋಸಿಟ್ 0.5% ಅಪ್ ಅಲ್ಲಿದೆ. ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದ ಲೆಕ್ಕದ ಕಂಪೋಸಿಟ್ ಇನ್ನು ಓಪನ್ ಆಗಿಲ್ಲ. ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇವತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣ ಇದೆ. ಬಟ್ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಡೌ ಜೋನ್ಸ್ ಫ್ಯೂಚರ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಬಹುದು. ನಂತರ ಇರಾನ್ ಇಂದ ಅಥವಾ ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿಗಳು ಬರ್ತವೆ ಅದು ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಕ್ಲೋಸ್ಲಿ ವಾಚ್ ಮಾಡಬೇಕಾಗತ್ತೆ ನ್ಯೂಸ್ ಗಳನ್ನ. ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಾವೀಗಾಗಲೇ ನೋಡಬಹುದು 10% ಡೌನ್ ಫಾಲ್ ಇದೆ. ಈಗ ಒಳ್ಳೆ ಬೆಳವಣಿಗೆ ಸ್ಟಾಕ್ ಮಾರ್ಕೆಟ್ಗೆ. ಅದಕ್ಕಾಗಿನೇ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ನಮ್ಮ ಗಿಫ್ಟ್ ನಿಫ್ಟಿಯಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಬ್ರೆಂಟ್ ಕ್ರೂಡ್ ಒಳ್ಳೆ ಡೌನ್ ಫಾಲ್ ಅನ್ನು ಕಂಡಿದೆ. 89 ರೇಂಜ್ ಅಲ್ಲಿ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ. ಇನ್ನು ಗೋಲ್ಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಡಾಲರ್ ಇಂಡೆಕ್ಸ್ 98.83 ನಲ್ಲಿ 99 ಕ್ರಾಸ್ ಮಾಡಿತ್ತು, ಮತ್ತೆ 99 ಒಳಗಡೆ ಬಂದಿದೆ. USD ನಿನ್ನೆ ಪರ್ಫಾರ್ಮೆನ್ಸ್ ಇದು 92.34 ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ವಲ್ಪ ವೀಕ್ ಆಗಿತ್ತು. ನೋಡೋಣ ಇವತ್ತೇನಾದ್ರೂ ಸ್ವಲ್ಪ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಸೊ ಸದ್ಯದ ಮಟ್ಟಿಗೆ ಪಾಸಿಟಿವ್ ಕ್ಯೂಸ್ ಇದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗೋ ಲಕ್ಷಣಗಳಿದೆ. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಹಾಗೆ ನಾಡಿದ್ದು ಅಂದ್ರೆ ಗುರುವಾರ ಒಂದು ವೆಬಿನಾರ್ ಪ್ಲಾನ್ ಮಾಡ್ಕೊಂಡಿದೀವಿ. ಸಂಜೆ ಮಾರ್ಕೆಟ್ ಬಗ್ಗೆನೆ ಒಂದಷ್ಟು ವಿಷಯಗಳನ್ನ ಇದರಲ್ಲಿ ಹಂಚ್ಕೊಳ್ತೀವಿ. ಜೊತೆಗೆ ಇದು ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಯಾರು ಬೇಕಾದ್ರೂ ಅಟೆಂಡ್ ಮಾಡಬಹುದಾಗಿರುತ್ತೆ. ಆದ್ರೆ ಅಟೆಂಡ್ ಆಗ್ಲಿಕ್ಕೆ ಲಿಂಕ್ ಅನ್ನ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚ್ಕೊಳ್ತೀವಿ. ಗುರುವಾರ ಡೈರೆಕ್ಟ್ಲಿ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ನಮ್ಮ ವಾಟ್ಸ್ಆಪ್ ಚಾನಲ್ ನ ಸೇರ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ವಾಟ್ಸ್ಆಪ್ ಚಾನಲ್ ಗೆ ಸೇರ್ಕೊಳ್ಳಿ. ಇಲ್ಲಿ ಮೋರ್ ಅಂತ ಏನಿದೆ ನೋಡಿ, ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿದೆ ನೋಡಬಹುದು ಲಿಂಕ್ ವಾಟ್ಸ್ಆಪ್ ಚಾನಲ್. ಈ ಚಾನಲ್ ಗೆ ಜಾಯ್ನ್ ಆಗಿ ಇದರಲ್ಲಿ ನಾವು ವೆಬಿನಾರ್ ಜಾಯ್ನಿಂಗ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಗುರುವಾರ ಸಂಜೆ ಇರುತ್ತೆ, 4 ಗಂಟೆ ಅಥವಾ 5 ಗಂಟೆಗೆ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಗ್ರೂಪ್ ಗೆ ಜಾಯ್ನ್ ಆಗಿ ನಿಮ್ಗೆ ವೆಬಿನಾರ್ ಜಾಯ್ನ್ ಆಗುವಂತ ಲಿಂಕ್ ಅಲ್ಲಿ ಬರುತ್ತೆ. ಯಾರೆಲ್ಲ ಆ ಸಮಯಕ್ಕೆ ಫ್ರೀ ಆಗಿರ್ತೀರೋ ಅಂತವರೆಲ್ಲ ಜಾಯ್ನ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿ ಫೀಸ್ ಇರಲ್ಲ, ಫ್ರೀ ಆಗಿರುತ್ತೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.